ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟೊ ತೊಗೊಂಡಿದ್ದೀನಿ. ಜೊತೆಗೆ ಬ್ರೆಡ್, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪುಡಿ, ಸ್ವಲ್ಪ ಜೊತೆಗೆ ಚೀಸ್ ತುರಿದಿಟ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಎಲ್ಲ ತರಕಾರಿ ತೊಗೊಂಡಿದ್ನಲ್ಲ, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು. ಸೊ ಅದಕ್ಕೆ ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಸ್ವಲ್ಪ ಟೋಸ್ಟರ್ ತೊಗೊಂಡು ಟೋಸ್ಟರ್ಗೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅಕಸ್ಮಾತ್ ಟೋಸ್ಟರ್ ಇಲ್ಲ ಅಂದರೂ ಪರವಾಗಿಲ್ಲ, ಪ್ಯಾನ್ ಮೇಲೂ ಮಾಡ್ಕೊಬೋದು. ಹಾಗೆ ಈಗ ಅದು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟಾದಮೇಲೆ ಇಲ್ಲಿ ನಾನು ಬ್ರೆಡ್ ಪೀಸ್ ತೊಗೊಂಡು ಅದಕ್ಕೆ ಎರಡೂ ಸೈಡು ತುಪ್ಪ ಹಚ್ಬಿಟ್ಟು, ಈಗ ಅಲ್ಲೆಲ್ಲ ನಾವು ಕಲಿಸ್ಕೊಂಡ್ವಲ್ಲ ಕ್ಯಾಪ್ಸಿಕಮ್ಮು ಅದನ್ನೆಲ್ಲ ಬ್ರೆಡ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಚೀಸು ಎಲ್ಲ ಇಟ್ಮೇಲೆ ಸ್ವಲ್ಪ ಬ್ರೆಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಟೋಸ್ಟರಲ್ಲಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದಮೇಲೆ ನೋಡಿ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಆಗಲೇ ನೋಡ್ತಾ. ಸೊ ಹಾಗೆ ಅಷ್ಟೇ ಮಾಡೋದು. ನೀವು ಅದನ್ನು ಸಾಸ್ ಜೊತೆ ಆದರೂ ತಿನ್ಬೋದು, ಹಾಗೆ ಆದರೂ ತಿನ್ಬೋದು. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಸೊ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ ಆಗ್ತಾಯಿದೆ, ಈ ಥರ ಆದರೆ ಆಗಿದೆ ಅಂತ ಅರ್ಥ. ನೋಡ್ತಾ ಇದ್ದೀರಾ ಅಲ್ವಾ? ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು.